ಇನ್ಫ್ಲೂಯೆನ್ಸರ್ಸ್ಗಳು ಮಾರಲ್ಸ್ ಓವರ್ ನೈಟ್ ಚೇಂಜ್ ಆಗುತ್ತೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಸೊ ಮುಂಚೆ ನಾನು ಕ್ರಿಂಜ್ ಮಾಡಬೇಡಿ, ಕ್ರಿಂಜ್ ಕಾಂಟೆಂಟ್ ಕ್ರಿಯೇಷನ್ ಸಪೋರ್ಟ್ ಮಾಡಬೇಡಿ ಅಂತ ವಿಡಿಯೋಸ್ ಮಾಡಿದ್ದೆ. ನಂತರ ಸುಮಾರು ಜನ ಮಾಡಿದ್ದಾರೆ. ಅದಕ್ಕೇನು ರಿಯಾಕ್ಷನ್ ಅಂದ್ರೆ ಫೇಕ್ ಪ್ರಾಮಿಸಸ್. ಸೊ ನನ್ನ ಕಮೆಂಟ್ ಅಲ್ಲಿ ಬಂದ್ಬಿಟ್ಟು ಸಾರಿ ಕೇಳೋದು, ಮತ್ತೆ ತಿರ್ಗಾ ನಾಯಿ ಬಾಲ ಡೊಂಕಿನ ತರ ಆಕ್ಟ್ ಮಾಡೋದು. ಸೊ ಈಗ ರೀಸೆಂಟ್ ಆಗಿ ಸಮೀರ್ ಒಂದು ವಿಡಿಯೋ ಮಾಡಿದ್ಮೇಲೆ ಅದ್ರ ಕಡೆಯಿಂದ ಯಾರು ಅದನ್ನ ಕ್ರಿಂಜ್ ಅಂತ ಹೇಳ್ಬಿಟ್ಟು ಪಾಯಿಂಟ್ ಔಟ್ ಮಾಡಿದ್ರಲ್ಲ, ಅವ್ರ ಕಡೆಯಿಂದ ರಿಯಾಕ್ಷನ್ ವಿಡಿಯೋ ಬರಲ್ಲ. ಯಾಕೆಂದ್ರೆ ಬಂದ್ರೆ ಮತ್ತೆ ಗುಮಿಸ್ಕೋತಾರೆ, ಮತ್ತೆ ಇನ್ನೂ ಮಾನ ಮರದಿ ಇರೋ ಚುರುಪಾರು ಕೂಡ ಹೋಗುತ್ತೆ. ಸೊ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ಸ್ಮಾಲ್ ಕ್ರಿಯೇಟರ್ಸ್ ಇರ್ತಾರಲ್ಲ, ಅಂದ್ರೆ ಇವ್ರು ಸ್ಮಾಲ್ ಕ್ರಿಯೇಟರ್ಸ್ ಅಂದ್ರೆ ಯೋಗ್ಯತೆ ಇವ್ರಿಗಿಂತ ನೆಕ್ಸ್ಟ್ ಲೆವೆಲ್ ಇದಾರೆ, ಅವರಿಗೆ ಫಾಲೋಯಿಂಗ್ ಕಮ್ಮಿ ಇರುತ್ತೆ ಆಯ್ತಾ, ಅವ್ರನ್ನ ಸ್ಮಾಲ್ ಕ್ರಿಯೇಟರ್ಸ್ ಅಂತಾರೆ. ಅವ್ರು ಏನಾದ್ರು ವಿಡಿಯೋಸ್ ಮಾಡಿದ್ರೆ ಇವ್ರು ಇಗ್ನೋರ್ ಮಾಡ್ತಾರೆ, ಜಲಸಿ ಅನ್ಕೊಂಡು ಒಂದು ಫೇಕ್ ಎಕ್ಸ್ಕ್ಯೂಸ್ ತಗೊಂಡು ಇಗ್ನೋರ್ ಮಾಡ್ತಾರೆ. ಅದೇ ಬಿಗ್ ಕ್ರಿಯೇಟರ್ ಮಾಡಿದ್ರೆ ಬಣ್ಣ ಬಯಲಾಗಿರತ್ತಲ್ವಾ, ಇವ್ರು ಏನು ಬೆಳೆಕಾಯಿ ಬೆಳಲ್ಲ ಅಲ್ಲಿ. ಸೊ ಏನಾಗುತ್ತೆ, ಅಪೋಲಜಿ ಕೇಳ್ತಾರೆ, ಸಾರಿ ಮೇಲೆ ಸಾರಿ, ಹಾಗೆ ಮಾಡಲ್ಲ ಹೀಗ್ ಮಾಡಲ್ಲ. ಎಷ್ಟು ನಾಟಕ ಜೀವನ ಗುರು ಇವರು. ಅಂಡ್ ಇದಕ್ಕೆ ನಾನು ಹೇಳೋದು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಗ್ರೋತ್ ಆಗ್ತಿದ್ರೆ ಅಥವಾ ಗ್ರೋತ್ ಮೈಂಡ್ ಸೆಟ್ ಅಲ್ಲಿ ಇದ್ರೆ ಕಾಲ್ ಔಟ್ ಮಾಡಿ, ಶೇಮ್ ದಿಮ್ ಪಬ್ಲಿಕ್ಲಿ ಆಯ್ತಾ. ಸೊ ನೀವು ಮೆಸೇಜ್ ಮಾಡಿ 1 to 1 ಅವ್ರು ಏನು ಕೇಳಲ್ಲ. ಯಾಕಂದ್ರೆ ಅವರಿಗೆ ಮಾನ ಮರ್ಯಾದೆ, ನಾಚಿಕೆ, ಸ್ಕಿಲ್ಸ್, ಯೋಗ್ಯತೆ, ಎಥಿಕ್ಸ್, ಸೆಲ್ಫ್ ರೆಸ್ಪೆಕ್ಟ್ ಏನೂ ಇಲ್ಲ. ಅವರಿಗೆ ಬರೀ ಬಕೆಟ್ ಇಟ್ಕೊಂಡು ಜೀವನ ಮಾಡೋದು ಇಲ್ವಾ, ಬರೇ ಶೋಕಿ ಬಿಲ್ಡಪ್ ತಗೊಂಡು ಜೀವನ ಮಾಡೋದು ಇಲ್ವಾ, ಮಿಸ್ಇನ್ಫಾರ್ಮೇಶನ್ ಮಿಸ್ಲೀಡ್ ಮಾಡಿ ಸ್ಕ್ಯಾಮ್ ಮಾಡಿ ದುಡ್ಡು ಮಾಡೋದು, ಇಷ್ಟೇ ಗೊತ್ತಿರೋದು. ಸೊ ಅವ್ರಿಗೇನು ಗೊತ್ತಾ ಬ್ರೋ, ವ್ಯೂಸ್ ಬೇಕು, ರೀಚ್ ಬೇಕು, ಎಂಗೇಜ್ಮೆಂಟ್ ಬೇಕು. ಅದು ಕತ್ತೆ ಜೊತೆ ಕೊಲಾಬ್ ಮಾಡ್ತಾರೆ. ಸೊ ನಾನು ಅರ್ಥ ಮಾಡ್ಕೊಂಡಿರೋದು ಇಷ್ಟೇ, ಅವ್ರ ಮಾರಲ್ಸ್, ವ್ಯಾಲ್ಯೂಸ್, ಎಥಿಕ್ಸ್ ಓವರ್ ನೈಟ್ ಚೇಂಜ್ ಆಗುತ್ತೆ ವೆನ್ ಸೆಲೆಬ್ರಿಟಿ ಅಥವಾ ಯಾರಾದ್ರೂ ಅವನಿಗಿಂತ ಬಿಗರ್ ಇದ್ರೆ ಫಾಲೋಯಿಂಗ್ ಅಲ್ಲಿ ಅವನದನ್ನ ಕಾಲ್ ಔಟ್ ಮಾಡಿದ್ರೆ ಆಟೋಮೆಟಿಕ್ ಅಪಾಲಜಿ ಮೇಲೆ ಕೇಳೋದೇನು, ಸಾರಿ ಕೇಳೋದೇನು, ಇಲ್ಲ ನಾನು ತಪ್ಪಾಯ್ತು ಅನ್ನೋದೇನು. ಮುಂಚೆ ಕರಿವಾಗಿರ್ಲಿಲ್ವಾ ನಿಮಗೆ? ಮುಂಚೆನೂ ಅರ್ಥ ಆಗಿರುತ್ತೆ, ಇಗ್ನೋರ್ ಮಾಡಿರ್ತೀರಾ ನೀವು, ನಿಮಗೆ ನಾಚಿಕೆ ಮನ ಮರೆದಿರಲ್ಲ. ಸೊ ಅದೇ ಯಾರೋ ದೊಡ್ಡ ಕ್ರಿಯೇಟರ್ ಅಥವಾ ಸೆಲೆಬ್ರಿಟಿ ಅಥವಾ ನ್ಯೂಸ್ ಅಲ್ಲಿ ಅದನ್ನ ಹೈಲೈಟ್ ಮಾಡಿದಾಗ ಆಟೋಮೆಟಿಕ್ ನಿಮ್ಮ ಅಕ್ಕಲ್ಲಿ ವಾಪಸ್ ಬಂದ್ಬಿಡುತ್ತೆ. ಸೊ ಎಷ್ಟು ನಾಚಿಕೆ ಇಲ್ದಿರೋ ಜೀವನ ಅಲ್ವಾ ನಿಮ್ದು? ಶೇಮ್ ಆನ್ ಯು.